ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ರೀಮೇಕ್ ಆದ ಸಿನಿಮಾಗಳು ಅಂದರೆ ಬೇರೆ ಭಾಷೆಗೆ ರೀಮೇಕ್ ಆದ ವಿಷ್ಣುವರ್ಧನ್ ಅವರ ಸಿನಿಮಾಗಳು ಯಾವ ಅಂತ ತಿಳಿಸ್ಕೊಡ್ತೀನಿ. ಇದು ಪಾರ್ಟ್ 2 ವಿಡಿಯೋ. ಪಾರ್ಟ್ 1 ವಿಡಿಯೋ ಈಗಾಗಲೇ ಮಾಡಿದ್ದೇನೆ, ಅದನ್ನು ಕೂಡ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಡಿಯೋನ ನೋಡಿಕೊಂಡು ಆ ಒಂದು ವಿಡಿಯೋನ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪಾರ್ಟ್ 1 ವಿಡಿಯೋದಲ್ಲಿ 15 ಸಿನಿಮಾಗಳ ಬಗ್ಗೆ ತಿಳಿಸಿದ್ದೆ. ಈಗ 16ರಿಂದ ಮುಂದುವರಿಸೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. 16ನೇ ಸಿನಿಮಾ ನಮ್ಮೂರ ರಾಜ. ಈ ಸಿನಿಮಾ 1988ರಲ್ಲಿ ರಿಲೀಸ್ ಆಗಿದೆ. ಈ ಚಿತ್ರ ತಮಿಳು ಭಾಷೆಯಲ್ಲಿ 1989ರಲ್ಲಿ ವಾತಿಯಾರ್ ವೀಟು ಪಿಳ್ಳಾಳ್ ಅಂತ ರೀಮೇಕ್ ಆಗಿದೆ. 17ನೇ ಸಿನಿಮಾ ರುದ್ರ. ಈ ಚಿತ್ರ 1989ರಲ್ಲಿ ರಿಲೀಸ್ ಆಗಿದೆ. ಈ ಚಿತ್ರ 1990ರಲ್ಲಿ ತೆಲುಗು ಭಾಷೆಯಲ್ಲಿ ಇನ್ಸ್ಪೆಕ್ಟರ್ ರುದ್ರ ಅಂತ ರೀಮೇಕ್ ಆಗಿದೆ. ವಿಷ್ಣುವರ್ಧನ್ ಅವರ ರೀಮೇಕ್ ಆದ 18ನೇ ಸಿನಿಮಾ ದೇವ. ಈ ಚಿತ್ರ 1989ರಲ್ಲಿ ರಿಲೀಸ್ ಆಗಿದೆ. ಈ ಚಿತ್ರ 1990ರಲ್ಲಿ ಮಾ ಇಂಟಿ ಕಥಾ ಅಂತ ತೆಲುಗು ಭಾಷೆಯಲ್ಲಿ ರೀಮೇಕ್ ಆಗಿದೆ. ಈ ಚಿತ್ರ ತಮಿಳು ಭಾಷೆಯಲ್ಲಿ 1991ರಲ್ಲಿ ಧರ್ಮ ದೊರೆ ಅಂತ ರೀಮೇಕ್ ಆಗಿದೆ ಮತ್ತು 1992ರಲ್ಲಿ ಹಿಂದಿ ಭಾಷೆಯಲ್ಲಿ ತ್ಯಾಗಿ ಅಂತ ರೀಮೇಕ್ ಆಗಿದೆ. ವಿಷ್ಣುವರ್ಧನ್ ಅವರ 19ನೇ ಸಿನಿಮಾ ರೀಮೇಕ್ ಆಗಿದ್ದು ಹಾಲುಂಡ ತವರು. ಈ ಚಿತ್ರ 1994ರಲ್ಲಿ ರಿಲೀಸ್ ಆಗಿದೆ. ಈ ಚಿತ್ರ 1996ರಲ್ಲಿ ತೆಲುಗು ಭಾಷೆಯಲ್ಲಿ ಪುಟ್ಟಿಟ್ಟಿ ಗೌರವಂ ಅಂತ ರೀಮೇಕ್ ಆಗಿದೆ. ವಿಷ್ಣುವರ್ಧನ್ ಅವರ 20ನೇ ಸಿನಿಮಾ ರೀಮೇಕ್ ಆಗಿದ್ದು ಹಬ್ಬ. ಈ ಚಿತ್ರ 1999ರಲ್ಲಿ ರಿಲೀಸ್ ಆಗಿದೆ. ಈ ಚಿತ್ರ 2002ರಲ್ಲಿ ತೆಲುಗು ಭಾಷೆಯಲ್ಲಿ ಚಂದ್ರವಂಶು ಅಂತ ರೀಮೇಕ್ ಆಗಿದೆ. ವಿಷ್ಣುವರ್ಧನ್ ಅವರ 21ನೇ ಸಿನಿಮಾ ರೀಮೇಕ್ ಆಗಿದ್ದು ರಾಜ ನರಸಿಂಹ ಅಂತ. ಈ ಚಿತ್ರ 2003ರಲ್ಲಿ ರಿಲೀಸ್ ಆಗಿದೆ. ಈ ಚಿತ್ರ 2003ರಲ್ಲಿ ತೆಲುಗು ಭಾಷೆಯಲ್ಲಿ ಪಲ್ನಾಟಿ ಬ್ರಹ್ಮ ನಾಯ್ಡು ಅಂತ ರೀಮೇಕ್ ಆಗಿದೆ. ಇನ್ನು ಅವರ ಕೊನೆಯ ಚಿತ್ರ ರೀಮೇಕ್ ಆಗಿದ್ದು ಆಪ್ತ ರಕ್ಷಕ. ಈ ಚಿತ್ರ 2010ರಲ್ಲಿ ರಿಲೀಸ್ ಆಗಿದೆ. ಈ ಚಿತ್ರ 2010ರಲ್ಲಿಯೇ ತೆಲುಗು ಭಾಷೆಯಲ್ಲಿ ನಾಗವಲ್ಲಿ ಅಂತ ರೀಮೇಕ್ ಆಗಿದೆ.